ಇದು ಯಾವುದೇ ರೀತಿಯ ಆರ್ಟಿಕಲ್ ಅಲ್ಲ, ಇದು ಗೀತಸಾರ ಪರಿವರ್ತನೆ ಜಗದ ನಿಯಮ, ಅದನ್ನು ತಿಳಿಸಿ ಹೇಳುವಂಥ ಒಂದು ಪ್ರಯತ್ನ ಅಷ್ಟೆ. ಈ ಗೀತಸಾರ ಸಾಲುಗಳು ಎಷ್ಟು ಚೆನ್ನಾಗಿದೆ ನೋಡಿ. ತುಂಬ ಜನಗಳು ಮನೆಗಳ ಮುಂದೆ ಹಾಕಿರ್ತಾರೆ, ಎಂಟ್ರೆನ್ಸಲ್ಲಿ ಹಾಕಿರ್ತಾರೆ. ಕೆಲವು ಇಷ್ಟ ಇರೋರು ಎಲ್ಲರೂ ಹಾಕಿರ್ತಾರೆ ಅಂತ ನಾನು ಹೇಳೋದಿಲ್ಲ. ಕೆಲವರು ಯಾರಿಗೆಲ್ಲ ಪಾಸಿಟಿವಿಟಿ ಮೈಂಡ್ ಇರುತ್ತೋ, ಮೋಟಿವೇಶ್ನಲ್ ಮೈಂಡ್ ಯಾರಿಗಿರುತ್ತೋ ಅಂಥವ್ರು ಹಾಕ್ಕೊಂಡಿರ್ತಾರೆ. ನಾನು ತುಂಬ ಜನ ನೋಡಿದ್ದೀನಿ. ಗೀತಸಾರ: ಆದದ್ದೆಲ್ಲ ಒಳ್ಳೆಯದಕ್ಕೆ ಆಗಿದೆ, ಆಗುತ್ತಿರುವುದೆಲ್ಲ ಒಳ್ಳೆಯದೇ ಆಗುತ್ತಿದೆ, ಆಗಲಿರುವುದು ಅದು ಒಳ್ಳೆಯದೇ ಆಗಲಿದೆ. ರೋಧಿಸಲು ನೀನೇನು ಕಳೆದುಕೊಂಡಿರುವೆ? ಕಳೆದುಕೊಳ್ಳಲು ನೀನು ತಂದಿರುವುದಾದರೂ ಏನು? ನಾಶವಾಗಲು ನೀನು ನಿರ್ಮಾಣ ಮಾಡಿರುವುದಾದರೂ ಏನು? ನೀನೇನು ಪಡೆದಿದ್ದರೂ ಅದನ್ನು ಇಲ್ಲಿಂದಲೇ ಪಡೆದಿರುವೆ, ಏನನ್ನು ನೀಡಿದ್ದರೂ ಅದನ್ನು ಇಲ್ಲಿಗೇ ನೀಡಿರುವೆ. ನಿನ್ನೆ ಬೇರ್ಯಾರದ್ದೋ ಆಗಿದ್ದಿದ್ದು ಇಂದು ನಿನ್ನದಾಗಿದೆ, ಮತ್ತೆ ನಾಳೆ ಇನ್ಯಾರದ್ದೋ ಆಗಲಿದೆ. ಪರಿವರ್ತನೆ ಜಗದ ನಿಯಮ. ಇದು ಗೀತಸಾರ. ಎಷ್ಟು ಚೆನ್ನಾಗಿದೆ ಸಾಲು ಕೇಳೋಕ್ಕೆ ನೋಡೋಕ್ಕೆ. ಆದದ್ದೆಲ್ಲ ಒಳ್ಳೆಯದಕ್ಕೆ ಆಗಲಿದೆ. ಹೌದು, ಏನೇನು ನಡೀತಾ ಇದೆಯೋ ಅದೆಲ್ಲ ಒಳ್ಳೆಯದೇ ಆಗುತ್ತೆ. ನೀವು ಪ್ರಯತ್ನ ಒಂದು ಮಾತ್ರ ಪಡಿ, ಕರೆಕ್ಟಾಗಿರೋ ಪ್ರಯತ್ನ ಪಡಿ. ಸುಳ್ಳು ಹೇಳ್ಕೊಂಡು ತಿರುಗಾಡೋದಂತೂ ಮಾಡಬೇಡಿ. ಮಾಡೋ ಕೆಲಸ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮಾಡಿ ಸಾಕು. ಆಗುತ್ತಿರುವುದೆಲ್ಲ ಒಳ್ಳೆಯದೇ ಆಗುತ್ತಿದೆ. ಅವಾಗ ಏನಾಗಬೇಕೋ ಅದೆಲ್ಲ ಒಳ್ಳೆಯದೇ ಆಗ್ತಾನೆ ಇರುತ್ತೆ. ಆಗಲಿರುವುದು ಅದು ಒಳ್ಳೆಯದೇ ಆಗಲಿದೆ. ಏನಾಗಬೇಕು ಅಂತಿರುತ್ತೋ ಅದು ಖಂಡಿತ ಹಾಗೇ ಆಗುತ್ತೆ. ಪಾಸಿಟಿವ್ ಆಗಿ ನೀವು ಪ್ರಾಮಾಣಿಕತೆಯಿಂದ ಕೆಲಸ ಮಾಡೋಕ್ಕೆ ಮುನ್ನುಗ್ಗಿ ಅಷ್ಟೆ. ರೋಧಿಸಲು ನೀನೇನು ಕಳೆದುಕೊಂಡಿರುವೆ? ಪ್ರತಿದಿನ ಏನೋ ಒಂದು ವಿಷಯಕ್ಕೆ ಚಿಂತೆ ಮಾಡ್ತಾನೇ ಇರೋದನ್ನು ಬಿಟ್ಬಿಡಿ. ರೋಧಿಸ್ತಾನೇ ಇರೋಕ್ಕೆ ನೀವೇನು ಕಳ್ಕೊಂಡಿದ್ದೀರಾ? ಕಳೆದುಕೊಳ್ಳಲು ನೀನು ತಂದಿರುವುದಾದರೂ ಏನು? ಪ್ರಪಂಚಕ್ಕೆ ನೀವು ಬರಬೇಕಾದ್ರೆ ಏನಾದರೂ ಓದ್ಕೊಂಬಂದಿದ್ರಾ? ಏನಿಲ್ಲ ತಾನೆ. ಮತ್ತು ಯಾಕೆ ಚಿಂತೆ ಮಾಡಿಕೊಂಡು ರೋಧಿಸ್ಕೊಂಡು ಕೂತ್ಕೋತೀಯಾ? ನಾಶವಾಗಲು ನೀನು ನಿರ್ಮಾಣ ಮಾಡಿರುವುದಾದರೂ ಏನು? ಏನೋ ಕಳೆದೋಯ್ತು ಅಂತ ಫೀಲ್ ಮಾಡ್ಕೊಳ್ಳೋಕ್ಕೆ ನೀವು ಹೊಸ್ದಾಗಿ ಏನಾದರೂ ಒಂದು ಪ್ರಪಂಚನ ಸೃಷ್ಟಿ ಮಾಡಿದ್ರಾ? ಇಲ್ಲ ತಾನೆ. ಬಿಡಿ, ಮತ್ತೆ ಯಾಕೆ ಹೆಚ್ಚಿಗೆ ತಲೆ ಕೆಡಿಸ್ಕೋತೀರಾ? ನೀನೇನು ಪಡೆದಿದ್ದರೂ ಅದನ್ನು ಇಲ್ಲಿಂದಲೇ ಪಡೆದಿರುವೆ. ನಾವೇನೇ ಒಂದು ಪಡ್ಕೊಂಡಿದ್ದೀವಿ ಅಂದರೆ ನಮ್ಮೂರು, ನಮ್ಮನೆ, ನಮ್ಮ ಪ್ರಪಂಚದಿಂದನೇ ನಾವು ಪಡ್ಕೊಂಡಿರ್ತೀವಿ. ಅದನ್ನು ಬೇರೆಲಿಂದನೂ ಯಾವುದೋ ಬೇರೆ ಪ್ರಪಂಚಕ್ಕೆ ಹೋಗಿ ನಾವೇನೂ ತಂದಿಟ್ಕೊಂಡಿಲ್ಲ ತಾನೆ. ನಮ್ಮ ಪ್ರಪಂಚದಲ್ಲೇ ಇಲ್ಲಿರೋದನ್ನೇ ನಾವೇನೋ ಪಡ್ಕೊಂಡಿರ್ತೀವಿ. ಅದನ್ನು ಕೊಟ್ಟಿದ್ರೆ ನಾವಿಲ್ಲಿಗೆ ಕೊಟ್ಟಿರ್ತೀವಿ ಅಷ್ಟೇ. ಏನನ್ನು ನೀಡಿದರೂ ಅದನ್ನು ಇಲ್ಲಿಗೆ ನಾವು ನೀಡಿರ್ತೀವಿ ಅಷ್ಟೇ ತಾನೆ. ನಿನ್ನೆ ಬೇರ್ಯಾರದ್ದೋ ಆಗಿದ್ದಿದ್ದು ಇಂದು ನಿನ್ನದಾಗಿದೆ. ಏನೋ ಒಂದು ವಸ್ತು ನಿನ್ನೆ ಅಂಗಡಿಯಲ್ಲಿರುತ್ತೆ, ಅದನ್ನು ಇವತ್ತು ನಾವು ಕೊಂಡ್ಕೊಂಬಂದಿರ್ತೀವಿ. ಸೊ ಅದು ನಮ್ಮ ಹತ್ರ ಬಂದಿರುತ್ತೆ. ನಾಳೆ ಇನ್ಯಾರ್ದೋ ಆಗ್ಬೋದು, ನಮ್ಮ ಮಕ್ಕಳದಾಗ್ಬೋದು, ಇಲ್ಲ ನಮ್ಮ ತಂಗಿಯರ್ದಾಗ್ಬೋದು, ಇಲ್ಲ ನಮ್ಮ ಅಣ್ಣ, ನಮ್ಮ ತಮ್ಮ, ನಮ್ಮಪ್ಪ, ನಮ್ಮ ಯಾರ್ದೋ ಒಂದು ಆಗ್ಬೋದಲ್ವ. ವಸ್ತು ನನ್ನೇ ಅಂಗಡಿಯಲ್ಲಿರುತ್ತೆ, ಇವತ್ತು ನಮ್ಮ ಹತ್ರ ಬರುತ್ತೆ, ಮತ್ತು ನಾಳೆ ಇನ್ಯಾರ ಹತ್ರ ಹೋಗುತ್ತೋ, ಮತ್ತು ನಾಳೆ ಇನ್ಯಾರದ್ದೋ ಆಗಲಿದೆ. ಹೌದಲ್ವಾ? ಪರಿವರ್ತನೆ ಜಗದ ನಿಯಮ. ಗೀತಸಾರ ಎಷ್ಟು ಚೆನ್ನಾಗಿದೆ. ಪ್ರಾಮಾಣಿಕತೆಯಿಂದ ಇರಿ, ಪ್ರಾಮಾಣಿಕತೆಗೆ ಹೆಚ್ಚಿನ ಪ್ರಾಮುಖ್ಯತೆನ ಕೊಡಿ. ಜೀವನದಲ್ಲಿ ಪ್ರಾಮಾಣಿಕತೆನ ಕರೆಕ್ಟಾಗಿತ್ತು ಅಂದರೆ ಸೋಲುಗಳು ನಮ್ಮ ಬೆನ್ನಿಂದೆ ಬಂದರೂ ಗೆಲುವು ಒಂದಲ್ಲ ಒಂದು ರೀತಿ ನಮಗೋಸ್ಕರ ಮುಂದಿನ ದಿನಗಳಲ್ಲಿ ಕಾಯ್ತಾನೆ ಇರುತ್ತೆ. ಪಾಸಿಟಿವ್ ಆಗಿರಿ, ಒಳ್ಳೆಯ ಆಲೋಚನೆಗಳನ್ನು ಮಾತ್ರ ಮಾಡಿ. ಖಂಡಿತ ಗೆಲುವು ನಿಮಗೆ ಸಿಕ್ಕತ್ತೆ. ಲೇಟಾಗಿ ಸಿಗ್ಬೋದು ಅಷ್ಟೇ. ತುಂಬ ಜನಕ್ಕೆ ಏನು ಅನಿಸುತ್ತೆ, ನಮ್ಮ ಜೀವನದಲ್ಲಿ ಸಕ್ಸಸ್ಸೇ ಸಿಗ್ತಾಯಿಲ್ಲ, ನಮಗೆ ಏನು ನಮ್ಮ ಲೈಫ್ ಯಾಕೆ ಆ ಥರ ಆಗ್ತದೆ, ನಮ್ಮ ಲೈಫಲ್ಲಿ ಏನೂ ನಡೀತಾನೇ ಇಲ್ಲ, ನಮ್ಮದು ಶೂನ್ಯ ಲೈಫ್ ಆಗ್ತದೆ ಅಂತ ತುಂಬ ಜನಕ್ಕೆ ಅನಿಸಿದ್ರೆ, ಹಣೆ ಬರದಲ್ಲಿ ಕಷ್ಟಪಟ್ಟು ಪ್ರಯತ್ನ ಪಡ್ತಾನೇ ಇದ್ದರೆ ಫಲ ಸಿಗುತ್ತೆ ಅಂತ ನಮ್ಮ ಹಣೆ ಬರದಲ್ಲಿದ್ದರೆ ನಾವೇನೂ ಮಾಡೋಕ್ಕಾಗೋದಿಲ್ಲ ತಾನೆ. ಅದಕ್ಕೆ ಪ್ರಾಮಾಣಿಕತೆಯಿಂದ ಮುನ್ನುಗ್ಗಿ ಕೆಲಸ ಮಾಡಬೇಕಾಗಿದೆ. ಕರ್ತವ್ಯನ ಕರೆಕ್ಟಾಗಿ ನಿಭಾಯಿಸ್ತಾ ಹೋಗಿ. ಒಂದಲ್ಲ ಒಂದಿನ ಖಂಡಿತ ಗೆಲುವು ನಿಮ್ದು ಆಗುತ್ತೆ. ಏನೂ ಮಾಡೋಕ್ಕಾಗೋದಿಲ್ಲ. ಗೆಲುವು ನಿಮಗೆ ಲೇಟಾಗಿ ಸಿಗತ್ತೆ ಅಂತ ಹಣೆ ಬರದಲ್ಲಿದ್ದರೆ ಅದನ್ನು ಯಾರೂ ತಪ್ಪಿಸೋಕ್ಕಾಗೋದಿಲ್ಲ. ಒಟ್ಟು ಒಳ್ಳೆಯದಾಗೇ ಆಗುತ್ತೆ. ಸಮಯ ಸಂದರ್ಭ ನಮ್ಮನ್ನು ಆ ರೀತಿ ಮಾಡಿರ್ಬೋದು ಅಷ್ಟೇ. ಒಳ್ಳೆಯದಾಗತ್ತೆ ಅನ್ನೋ ಭರವಸೆ ನಿಮ್ಮಲ್ಲಿರಲಿ. ಪರಿವರ್ತನೆ ಜಗದ ನಿಯಮ. ಇವತ್ತಿರೋ ಥರ ನಾಳೆ ಇರೋದಿಲ್ಲ, ನಾಳೆ ಇರೋ ಥರ ನಾಳಿದ್ದಿರೋದಿಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ.